ಕೋಟ್ಯಾಂತರ ರೂಪಾಯಿ ಪಡೆದು ನಟಿಯಿಂದ ದೋಖಾ ಮಾಡಲಾಗಿದೆ. ಉದ್ಯಮಿಗೆ ವಂಚಿಸಿದ್ರ ಸ್ಯಾಂಡಲ್ವುಡ್ ಈ ಬ್ಯೂಟಿ. ಕೋಟ್ಯಾಂತರ ರೂಪಾಯಿ ಪಡೆದು ನಟಿ ದೋಖಾ ಮಾಡಿದ್ರ? ಉದ್ಯಮಿಗೆ ವಂಚಿಸಿದ್ರ ಸ್ಯಾಂಡಲ್ವುಡ್ ಬ್ಯೂಟಿ? ನಟಿ ಮತ್ತು ಅರವಿಂದ ರೆಡ್ಡಿ ಮಧ್ಯೆ ಗಲಾಟೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನಟಿಗೆ 1.30 ಲಕ್ಷ ಬೆಲೆಯ ಹಾಸಿಗೆಯನ್ನ ಕೊಟ್ಟಿದ್ದ ಉದ್ಯಮಿ, ಐಷಾರಾಮಿ ಫ್ಲಾಟ್ಗೆ 7 ಲಕ್ಷ ಬೆಲೆ ಬಾಳುವ ಲೈಟ್ಸ್, ನಟಿ ಇದ್ದ ಮನೆಗೆ 10 ಲಕ್ಷ ಬೆಲೆ ಬಾಳುವ ಫರ್ನಿಚರ್ಸ್, ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಬೆಲೆಯ ಚಿನ್ನಾಭರಣ. ಫ್ಲೈಟ್ನ ಬಿಸ್ನೆಸ್ ಕ್ಲಾಸ್ನಲ್ಲಿಯೇ ನಟಿಯ ಓಡಾಟ. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಬಿಸ್ನೆಸ್ ಕ್ಲಾಸಲ್ಲೇ ಓಡಾಡ್ತಿದ್ರಂತೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಡೈನಿಂಗ್ ಸೆಟ್ ಅನ್ನು ಕೂಡ ಕೊಡಿಸಿದ್ರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಭಾರಿ ವೈರಲ್ ಆಗ್ತಾ ಇದೆ. ನಟಿ ಮತ್ತು AVR ರೆಡ್ಡಿ ಜೊತೆಗಿದ್ದ ಫೋಟೋಗಳು. ಅರವಿಂದ್ ಮೇಲೆ ಕಿರುಕುಳ ಆರೋಪ ಮಾಡಿದ್ದ ನಟಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ಇಬ್ಬರ ನಡುವಿನ ಜಗಳ. ಸರಿಸುಮಾರು 1 ಕೋಟಿ ಹಣ ಕೊಟ್ಟಿದ್ದೆ ಅಂತ ರೆಡ್ಡಿ ಅವರು ಹೇಳಿದ್ದಾರೆ. ಈಗ ಜಾಲತಾಣದಲ್ಲಿ ಚಿನ್ನಾಭರಣದ ಫೋಟೋ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಇನ್ನು ನಟಿ ಮತ್ತು ಅರವಿಂದ ರೆಡ್ಡಿ ಅವರ ವಿರುದ್ಧ ಏನೆಲ್ಲ ಸದ್ಯಕ್ಕೆ ಆರೋಪಗಳನ್ನ ಮಾಡಿದ್ರು, ಈ ಆರೋಪಕ್ಕೆ ತಕ್ಕಂತೆ ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಲೈಂಗಿಕ ಕಿರುಕುಳವನ್ನ ನೀಡಿದ್ರು ಅಂತ ನಟಿ ಆರೋಪ ಮಾಡಿದ್ರು. ಆದ್ರೆ ಅದಕ್ಕೆ ತದ್ವಿರುದ್ಧವಾದಂತಹ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಟಿಗೆ 1.30 ಲಕ್ಷ ಬೆಲೆಯ ಹಾಸಿಗೆಯನ್ನ ಉದ್ಯಮಿ ಕೊಡಿಸಿದ್ರಂತೆ. ಐಷಾರಾಮಿ ಫ್ಲಾಟ್ಗೆ 7 ಲಕ್ಷ ಬೆಲೆ ಬಾಳುವ ಲೈಟ್ಸ್ ಕೊಡಿಸಿದ್ರಂತೆ. ಟಿವಿ ಕೊಟ್ಟಿದ್ದಾರಂತೆ. ನಟಿ ಇದ್ದ ಮನೆಗೆ 10 ಲಕ್ಷ ಬೆಲೆ ಬಾಳುವ ಫರ್ನಿಚರ್ಗಳನ್ನ ಕೊಟ್ಟಿದ್ರಂತೆ. ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಬೆಲೆಯ ಚಿನ್ನಾಭರಣ ಕೂಡ ಕೊಡಿಸಿದ್ರಂತೆ. ಇನ್ನೇನಾದ್ರೂ ಎಲ್ಲಿಗಾದ್ರೂ ಹೋಗಬೇಕು ಫ್ಲೈಟ್ನಲ್ಲಿ ಅಂತ ಅಂದ್ರೆ ನಾರ್ಮಲ್ ಕ್ಲಾಸಲ್ಲಿ ಹೋಗ್ತಾ ಇರಲಿಲ್ಲ, ಬಿಸ್ನೆಸ್ ಕ್ಲಾಸ್ನಲ್ಲಿಯೇ ನಟಿ ಓಡಾಡ್ತಾ ಇದ್ರಂತೆ. ಇನ್ನು ಬಿಸ್ನೆಸ್ ಕ್ಲಾಸ್ ಬಗ್ಗೆ ಮಾತನಾಡಿದ್ರೆ, ಈ ಒಂದು ಬಿಸ್ನೆಸ್ ಕ್ಲಾಸಲ್ಲಿ ಓಡಾಡುವಂಥವ್ರು ಬಿಸ್ನೆಸ್ ಮ್ಯಾನ್ಗಳು ಅಥವಾ ಒಂದು ದೊಡ್ಡ ಮಟ್ಟದಲ್ಲಿರುವಂಥವ್ರು ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಕೂಡ ಇರುತ್ತೆ ಪ್ರೈಸು. ನೀವು ಬಿಸ್ನೆಸ್ ಕ್ಲಾಸಲ್ಲಿ ಹೋಗಬೇಕು ಅಂತ ಅಂದರೆ ಆ ಒಂದು ಬಿಸ್ನೆಸ್ ಕ್ಲಾಸ್ನಲ್ಲಿಯೇ ನಟಿ ಓಡಾಡ್ತಾ ಇದ್ರಂತೆ. ಇನ್ನು ಲಕ್ಷಾಂತರ ರೂಪಾಯಿ ಮೌಲ್ಯದ ಡೈನಿಂಗ್ ಸೆಟ್ಗಳನ್ನು ಕೂಡ ನೀಡಿದ್ರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಭಾರಿ ವೈರಲ್ ಆಗ್ತಾ ಇದೆ. ಆ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನು ಈ ನಟಿ ಏನಿದ್ದಾರೆ, ಸ್ಯಾಂಡಲ್ವುಡ್ನ ಬ್ಯೂಟಿ, ಸ್ಯಾಂಡಲ್ವುಡ್ನ ನಟಿ ಅರವಿಂದ ರೆಡ್ಡಿ ಅವರ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದ್ರು. ನನಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ರು. ಆ ಒಂದು ಆರೋಪಕ್ಕೆ ತಕ್ಕಂತೆ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ನೆಟ್ಟಿಗರು ಸಾಕಷ್ಟು ಪ್ರಶ್ನೆಯನ್ನ ನಟಿಯನ್ನ ಕೇಳ್ತಾ ಇದ್ದಾರೆ. ಇನ್ನು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ನೀವು ಆರೋಪ ಮಾಡಿದ್ರಿ. ಜೊತೆಗೆ ಅವರು ಒಂದು ಕಾರನ್ನ ಗಿಫ್ಟ್ ಆಗಿ ಕೊಟ್ಟರು, ಅದನ್ನು ನಾನು ಉಪಯೋಗಿಸಿಲ್ಲ ಅಂತ ಕೂಡ ಹೇಳಿದ್ರಿ. ಆದರೂ ಕೂಡ ಇಷ್ಟೆಲ್ಲ ಬೆಲೆ ಬಾಳುವಂತಹ ವಸ್ತುಗಳನ್ನ ಹೆಂಗೆ ಪಡ್ಕೊಂಡ್ರಿ ನೀವು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ನಟಿ ಕೂಡ ಒಪ್ಕೊಂಡಿದ್ದಾರೆ, ನಾವು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದೋ ಅಂತ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗಿಫ್ಟ್ಗಳನ್ನು ಕೊಟ್ಟಿದ್ರು, ಅದೆಲ್ಲವನ್ನು ಕೂಡ ನಾನು ಆಲ್ರೆಡಿ ರಿಟರ್ನ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಈ ಗಿಫ್ಟ್ಗಳನ್ನು ಕೂಡ ಹಾಗಾದರೆ ರಿಟರ್ನ್ ಮಾಡಿದ್ದಾರಾ ನಟಿ? ಇಷ್ಟೆಲ್ಲ ಬೆಲೆ ಬಾಳುವ ವಸ್ತುಗಳನ್ನ ಯಾಕೆ ಇಸ್ಕೊಳ್ಬೇಕಾಗಿತ್ತು ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಬರೋಬ್ಬರಿ 15 ಲಕ್ಷಕ್ಕೂ ಹೆಚ್ಚು ಬೆಲೆಯ ಚಿನ್ನಾಭರಣ ಅಂತೆ. ಫ್ಲೈಟ್ನ ಬಿಸ್ನೆಸ್ ಕ್ಲಾಸ್ನಲ್ಲಿಯೇ ನಟಿ ಓಡಾಡ್ತಾ ಇದ್ರಂತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ನಟಿ ಮತ್ತು ಅರವಿಂದ ರೆಡ್ಡಿ ಮಧ್ಯೆ ಗಲಾಟೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ. ಅರವಿಂದ ರೆಡ್ಡಿ ಅವರು ನಟಿಗೆ ಏನೆಲ್ಲ ಗಿಫ್ಟ್ ಕೊಟ್ಟಿದ್ರು ಆ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್? ಸಾಹಿತ್ಯ ಏನಂದ್ರೆ ನಟಿ ಏನು ಇದ್ರು ಪಂಡ ಮತ್ತೆ ಅವರು ಮತ್ತೆ ಅರವಿಂದ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಟಿ ಸಹ ಒಂದು ದೂರನ್ನ ಕೊಟ್ಟಿದ್ರು ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ. ಗೋವಿಂದರಾಜನಗರ ಪೊಲೀಸರು ಏನು ಅರವಿಂದ್ ರೆಡ್ಡಿ ಅವರನ್ನ ಬಂಧಿಸಿದ್ರು. ಯಾಕಂದ್ರೆ ನಟಿ ಜೊತೆಗೆ ಅರವಿಂದ್ ರೆಡ್ಡಿ ಅವರು ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿದ್ರು. ಆನಂತರ ಏನು ಬೇರೆ ಬೇರೆ ಆಗಿದ್ರು. ಅನಂತರ ಮತ್ತೆ ಕಿರುಕುಳ ಕೊಡ್ತಾ ಇದಾರೆ ಅಂದ್ಬಿಟ್ಟು ನಟಿಗೆ ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರ ಮೇಲೆ ಏನು ಗೋವಿಂದರಾಜನಗರ ಪೊಲೀಸರು ಆತನ ಏನೋ ಉದ್ಯಮಿಯಾದಂತಹ ಅರವಿಂದ್ ರೆಡ್ಡಿ ಅವರನ್ನ ಬಂಧಿಸಿ ಜೈಲಿಗೆ ಸಹ ಕಳಿಸಿದ್ರು. ಅದಾದ ನಂತರ ಇದೀಗ ಏನಂದ್ರೆ ಆ ನಟಿಗೆ ಏನು ಅರವಿಂದ್ ರೆಡ್ಡಿ ಅವರು ಏನೆಲ್ಲ ಖರ್ಚು ಮಾಡಿದ್ದಾರೆ ಮತ್ತೆ ಏನೆಲ್ಲ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಿಲ್ಗಳು ಸಹ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಏನು ನಟಿ ಜೊತೆಗೆ ಏನು ಕಳೆದ 2021 ಸಹ ಅರವಿಂದ್ ರೆಡ್ಡಿ ಅವರು ಪರಿಚಯವಾಗಿರ್ತಾರೆ. ಅನಂತರ ಶ್ರೀಲಂಕಾದಲ್ಲಿ ನಡೆದಂತಹ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಲ್ಲಿ ಇಬ್ರು ಸಹ ಪರಿಚಯ ಆಗ್ತಾರೆ. ಅನಂತರ ಇಬ್ರು ಸಹ ಸ್ನೇಹ
ಇದು ಪ್ರೀತಿಗೆ ತಿರುಗುತ್ತೆ. ಇಬ್ರು ಸಹ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಮತ್ತೆ ಅರವಿಂದ್ ರೆಡ್ಡಿ ಅವರು ಆ ನಟಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಮತ್ತೆ ಚಿನ್ನಾಭರಣ ಕೊಡ್ತಿರೋ ನೆಕ್ಲೆಸ್ ಗಳಿರ್ಬೋದು, ಮತ್ತೆ ಆಕೆ ಪ್ರತಿ ಬಾರಿನೂ ಸಹ ವಿದೇಶಕ್ಕೆ ಹೋಗ್ಬೇಕಾದ್ರೆ ಅರವಿಂದ್ ರೆಡ್ಡಿ ಅವರೇ ಸ್ವತಃ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇದ್ರು. ಮತ್ತೆ ಆಕೆಗಾಗಿ ಕೆಲವೊಂದಷ್ಟು ಕಾರ್ಗಳನ್ನ ಪರ್ಚೇಸ್ ಮಾಡಿರುವಂತದ್ದು, ಮತ್ತೆ ಆಕೆಗೆ ಮನೆಯನ್ನ ಕೊಡ್ತಿರುವಂತದ್ದು ಎಲ್ಲವನ್ನೂ ಸಹ ಮಾಡಿರುವಂತದ್ದು. ಇದೀಗ ಫೋಟೋಗಳು ಸಹ ವೈರಲ್ ಆಗಿರುವಂತದ್ದು. ಆದ್ರೆ ನಟಿ ಕೇವಲ ಆ ಒಂದು ದೂರನ್ನ ಕೊಟ್ಟು ಸುಮ್ಮನಾಗಿದ್ರು, ಮತ್ತೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿದ್ದಿಲ್ಲ. ಆದ್ರೆ ಅರವಿಂದ್ ರೆಡ್ಡಿ ಅವರು ಏನು ಬಂಧನ ಬಂಧನ ಆಗಿದ್ರು, ಆ ನಂತರ ರಿಲೀಸ್ ಆಗಿ ಸಹ ಬಂದ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಮಾಧ್ಯಮಗಳ ಮುಂದೆ ಹಂಚ್ಕೊಂಡಿದ್ರು. ಏನೆಲ್ಲ ಆಗಿತ್ತು ಆ ನಟಿ ಮತ್ತೆ ತಮ್ಮ ನಡುವೆ ಏನೆಲ್ಲ ಸಂಬಂಧಗಳಿತ್ತು ಅನ್ನೋದ್ರ ಬಗ್ಗೆ ಹಂಚ್ಕೊಂಡಿದ್ರು. ಮತ್ತೆ ಅದನ್ನೆಲ್ಲವನ್ನೂ ಸಹ ನಟಿ ಅಲ್ಲಿಗಳಿದ್ರು, ಯಾವ್ದು ಸಹ ಏನು ಮಾಡಿಲ್ಲ ಅಂದ್ಬಿಟ್ಟು. ಆದ್ರೆ ಇದೀಗ ಈ ರೀತಿ ಫೋಟೋಗಳು ವೈರಲ್ ಆಗಿರುವಂತದ್ದು. ನಟಿಗೋಸ್ಕರ ಅರವಿಂದ್ ರೆಡ್ಡಿ ಅವರು ಏನೆಲ್ಲ ಮಾಡಿದ್ರು, ಮತ್ತೆ ಉದ್ಯಮಿ ಆಗಿದ್ದು ಅಂತ ಅರವಿಂದ್ ರೆಡ್ಡಿ ಅವರು ಏನೋ ಆಕೆಗೋಸ್ಕರ ಕಾರನ್ನ ಬುಕ್ ಮಾಡಿರುವಂತದ್ದು, ಮತ್ತೆ ಮನೆ ಕೊಡಿಸಿರುವಂತದ್ದು, ಮತ್ತೆ ಚಿನ್ನಾಭರಣ ಮತ್ತು ಪ್ರತಿಯೊಂದನ್ನು ಮಾಡಿದ್ದಾರೆ ಅನ್ನೋದನ್ನ ಇದೀಗ ಬಿಲ್ಗಳು ಸಮೇತ ಗೊತ್ತಾಗಿರುವಂತದ್ದು. ಈ ಬಗ್ಗೆ ನಟಿ ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.